ಇನ್ನು ಇರಾನ್ ದೇಶದಲ್ಲಿ ಭುಗಿಲೆದ್ದಿರತಕ್ಕಂತಹ ಪ್ರತಿಭಟನೆ, ಅಲ್ಲಿನ ದೇಶೀಯ ಹಣದುಬ್ಬರ ವಿಚಾರವಾಗಿ ನಾಗರಿಕರು ಭುಗಿಲೆದ್ದಿದ್ದಾರೆ. ಇನ್ನು ಭುಗಿಲೆದ್ದ ಆಕ್ರೋಶಿತರ ಪರವಾಗಿ ಅಮೆರಿಕ ಬೆಂಬಲವನ್ನು ಸೂಚಿಸಿದೆ. ಪ್ರತಿಭಟನಾಕಾರರ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ಅಮೆರಿಕ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ಘೋಷಣೆಯ ಬೆನ್ನಲ್ಲೇ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಶತ್ರುಗಳಿಗೆ ಮಣಿಯುವ ಪ್ರಶ್ನೆಯೇ ಇಲ್ಲ, ನಮ್ಮ ದೇಶದ ಸಮಸ್ಯೆಯನ್ನು ನಾವೇ ಪರಿಹರಿಸುತ್ತೇವೆ, ನೀವು ಮೂಗು ತೂರಿಸುವ ಅಗತ್ಯತೆ ಅನಿವಾರ್ಯತೆ ಅವಕಾಶವನ್ನು ನಾವು ಮಾಡಿಕೊಡುವುದಿಲ್ಲ ಅಂತ ಹೇಳಿ ಖಮೇನಿ ಖಡ್ಗದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಹಣದುಬ್ಬರದಿಂದ ಭುಗಿಲೆದ್ದ ಪ್ರತಿಭಟನೆ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಭಟನಾಕಾರರ ನೆರವಿಗೆ ಬರುವುದಾಗಿ ಹೇಳಿದ್ದರು. ಆದರೆ ಇದಕ್ಕೆಲ್ಲ ಮಣಿಯುವುದಿಲ್ಲ ಎಂದು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಪ್ರತಿಜ್ಞೆ ಮಾಡಿದ್ದಾರೆ. ಡಾಲರ್ ಎದುರು ಕುಸಿತ ಕಾಣುತ್ತಿರುವ ಕರೆನ್ಸಿ ಆರ್ಥಿಕ ಬಿಕ್ಕಟ್ಟಿನ ಬಳಿಕ ರವಿವಾರ ಇರಾನ್ನಲ್ಲಿ ಪ್ರತಿಭಟನೆ ಭುಗಿಲೆದ್ದಿತ್ತು. ಈ ವೇಳೆ 10ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದರು, ಹಲವರನ್ನ ಬಂಧಿಸಲಾಗಿದೆ. ಇದರಿಂದಾಗಿ ಪ್ರತಿಭಟನಾಕಾರರ ನೆರವಿಗೆ ಬರುವುದಾಗಿ ಟ್ರಂಪ್ ಹೇಳಿದ್ರು. ಈ ಕುರಿತು ಪ್ರತಿಕ್ರಿಯಿಸಿದ ಆಯತುಲ್ಲಾ ಖಮೇನಿ, ಇಸ್ಲಾಮಿಕ್ ಗಣರಾಜ್ಯವು ಶತ್ರುಗಳಿಗೆ ಮಣಿಯುವುದಿಲ್ಲ, ಗಲಭೆಕೋರರನ್ನು ಅವರ ಸ್ಥಾನದಲ್ಲಿ ಇರಿಸಬೇಕು. ನಾವು ಪ್ರತಿಭಟನಾಕಾರರೊಂದಿಗೆ ಮಾತನಾಡುತ್ತೇವೆ, ಆದರೆ ಗಲಭೆಕೋರರೊಂದಿಗೆ ಮಾತನಾಡುವುದು ನಿಷ್ಪ್ರಯೋಜಕವಾಗಿದೆ ಅಂತ ಹೇಳಿದ್ದಾರೆ. ಇರಾನ್ನ ಪಶ್ಚಿಮ ಪ್ರಾಂತ್ಯದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ, ಅಲ್ಲಿ ಹಲವರು ಮೃತಪಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭದ್ರತಾ ಪಡೆಯ 2 ಸಿಬ್ಬಂದಿ ಮೃತಪಟ್ಟಿರುವ ವರದಿಯೂ ಕೂಡ ಆಯಿತು, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದರು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವಂಥ ಅಮೆರಿಕ ಪ್ರತಿಭಟನಾಕಾರರ ಪರವಾಗಿ ನಿಲ್ಲುವಂತಹ ಬೆಂಬಲವನ್ನು ಸೂಚಿಸಿದೆ. ಅದಕ್ಕೆ ಖಮೇನಿ ಈಗ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷರನ್ನು ಅಪಹರಿಸಿದ ನಂತರ ಅಮೆರಿಕ ಮಾಡಿರ್ತಕ್ಕಂತಹ ಮತ್ತೊಂದು ಅಪಹರಣದ ಬಗ್ಗೆಯೂ ಕೂಡ ಖಮೇನಿ ಉಲ್ಲೇಖ ಮಾಡಿದರು. ಬುಧವಾರ ವಶಪಡಿಸಿಕೊಂಡಿರುವ ರಷ್ಯಾ ತೈಲ ಟ್ಯಾಂಕರ್ನಲ್ಲಿ 3 ಭಾರತೀಯರು ಸೇರಿದಂತೆ ಒಟ್ಟು 28 ಮಂದಿ ಸಿಬ್ಬಂದಿ ಇದ್ದರು. ರಷ್ಯಾ ಧ್ವಜವಿದ್ದ ಮರಿನೆರಾ ತೈಲ ಟ್ಯಾಂಕರ್ ಅನ್ನು ಕೆರಿಬಿಯನ್ ಸಮುದ್ರದಿಂದ ಹಿಂಬಾಲಿಸುತ್ತಾ ಬಂದ ಅಮೆರಿಕಾದ ನೌಕಾಪಡೆ ಉತ್ತರ ಅಟ್ಲಾಂಟಿಕ್ನಲ್ಲಿ ವಶಪಡಿಸಿಕೊಂಡಿತ್ತು ಎಂದು ರಷ್ಯಾದ ಸಾರಿಗೆ ಸಚಿವಾಲಯ ಹೇಳಿದೆ. ಇನ್ನು ವೆನೆಜುವೆಲಾ ಜೊತೆ ಸಂಪರ್ಕ ಹೊಂದಿದ ಆರೋಪದಲ್ಲಿ ಟ್ಯಾಂಕರ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಅಮೆರಿಕನ್ ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಇನ್ನು ಬೆಲ್ಲಾ 1 ಹೆಸರಿನ ಈ ತೈಲ ಸಾಗಾಣಿಕೆ ಹಡಗನ್ನು ಖಾಸಗಿ ವ್ಯಾಪಾರಿಯೊಬ್ಬರು ಬಾಡಿಗೆಗೆ ಪಡೆದಿದ್ದು ಗಯಾನಾ ಧ್ವಜದಡಿ ಕಾರ್ಯಾಚರಣೆ ಮಾಡುತ್ತಿತ್ತು. ಇದರಲ್ಲಿ 28 ಮಂದಿ ಸಿಬ್ಬಂದಿ ಇದ್ದರು. ಅದರಲ್ಲಿ ಜಾರ್ಜಿಯಾದ 6 ಮಂದಿ, ಉಕ್ರೇನ್ನ 17 ಮಂದಿ, ಭಾರತದ 3 ಹಾಗೂ 2 ರಷ್ಯನ್ ಪ್ರಜೆಗಳು ಸೇರಿದ್ದರು ಎಂದು ಕೂಡ ಸಾರಿಗೆ ಇಲಾಖೆ ವರದಿ ಮಾಡಿತ್ತು. ಇದನ್ನು ಕೂಡ ಖಮೇನಿ ಉಲ್ಲೇಖ ಮಾಡ್ತಾರೆ. ಕಾರಣ ಅಮೆರಿಕ ನಿರಂತರವಾಗಿ ಬೇರೆ ಬೇರೆ ದೇಶದ ಹಡಗುಗಳನ್ನು ಅಪಹರಣ ಮಾಡುವುದೇ ಅವರ ಕೆಲಸ. ನಿರ್ಬಂಧಿತ ಟ್ಯಾಂಕರ್ಗಳ ನಿಷೇಧವನ್ನು ಉಲ್ಲಂಘಿಸಿದ ಆರೋಪದಲ್ಲಿ ಮತ್ತು ಅಮೆರಿಕಾದ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಅದನ್ನು ಏರುವ ಪ್ರಯತ್ನಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ಹಡಗು ವಶಪಡಿಸಿಕೊಳ್ಳಲಾಗಿದೆ. ಅಮೆರಿಕಾದ ಸೇನೆ ಹಾಗೂ ಕರಾವಳಿ ಕಾವಲು ಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಟ್ಯಾಂಕರ್ ವಶಪಡಿಸಿಕೊಂಡಿದೆ ಎಂದು 2 ಅಮೆರಿಕನ್ ಅಧಿಕಾರಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ ರಾಯ್ಟರ್ಸ್ ವರದಿ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕನ್ ಪಡೆಗಳು ರಷ್ಯಾದ ಹಡಗು ವಶಪಡಿಸಿಕೊಂಡಿರುವುದು ಇದು ಮೊದಲಲ್ಲ. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನು ಕಳೆದ ಶನಿವಾರ ವಶಕ್ಕೆ ಪಡೆದ ಬೆನ್ನಲ್ಲೇ ಈ ಕಾರ್ಯಾಚರಣೆ ನಡೆದಿದೆ. ಇನ್ನು ಡೆನ್ಮಾರ್ಕ್ನಿಂದ ಗ್ರೀನ್ಲ್ಯಾಂಡ್ ಬೇರ್ಪಡಿಸುವ ಯೋಜನೆ ಜಾರಿಗೆ ಮುಂದಾಗಿರುವ ಡೊನಾಲ್ಡ್ ಟ್ರಂಪ್ ನೋಡಿ, ಮರುಡೋ ಆಯಿತು, ಅದಾದ ನಂತರ ತೈಲ ಟ್ಯಾಂಕರ್ಗಳನ್ನು ಅಪಹರಿಸಿ ಆಯಿತು, ಈಗ ಡೆನ್ಮಾರ್ಕ್ನಿಂದ ಗ್ರೀನ್ಲ್ಯಾಂಡ್ ಬೇರ್ಪಡಿಸುವ ಯೋಜನೆಯನ್ನು ಜಾರಿಗೆ ತರಲಿದೆ ಡೊನಾಲ್ಡ್ ಟ್ರಂಪ್ ಸರ್ಕಾರ. ಗ್ರೀನ್ಲ್ಯಾಂಡ್ನ ಪ್ರತಿ ನಿವಾಸಿಗೆ $10,000ದಿಂದ $1,00,000 ನೀಡಿ ಅವರ ಮನವೊಲಿಸುವ ಯೋಜನೆಯನ್ನು ತೀವ್ರವಾಗಿ ಪರಿಗಣಿಸುತ್ತಿದೆ ಎಂದು ಉನ್ನತ ಮೂಲಗಳಲ್ಲಿ ಉಲ್ಲೇಖ ಆಗಲ್ಪಟ್ಟಿದೆ. ಗ್ರೀನ್ಲ್ಯಾಂಡ್ ನಿವಾಸಿಗಳಿಗೆ ದೊಡ್ಡ ಮೊತ್ತದ ಹಣವನ್ನು ನೀಡುವ ಪ್ರಸ್ತಾವನೆ, ಅದರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರಂತೆ ಡೊನಾಲ್ಡ್ ಟ್ರಂಪ್. ಹೀಗೆ ಹಂತ ಹಂತವಾಗಿ ಎಲ್ಲ ತರಹದ ದೇಶಗಳನ್ನು ಕೂಡ ಕಬಳಿಸುವ ಪ್ರಯತ್ನ ಅಮೆರಿಕ ಮಾಡುತ್ತಿದೆ ಅಂತೇಳಿ ಆಯತುಲ್ಲಾ ಖಮೇನಿ ಆರೋಪ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.